ಸರ್ಕಾರದವರು ಈಗ ಇತ್ತೀಚೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳಲ್ಲ ಇವರು ಅದನ್ನೇ ಕೇಳದೆ ಅಂತ ಬಂದಿದ್ದೀನಯ್ಯ. ಯಾರನ್ನ ಕೇಳದೆಯ್ಯ? ಸರ್ ಸೆಂಟ್ರಲ್ ರೆಪ್ರೆಸೆಂಟೇಟಿವ್ ಯಾರು ಬಂದ್ರೆ ಕೇಳಿದೀವಿ ಸರ್. ಕೇಳೋ ವಿಷಯದಲ್ಲಿ ರಾಜಿನೇ ಇಲ್ಲ ಸರ್. ನೀವು ಆ ವಿಷಯದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರೆ ಉತ್ತರ ಕೊಡ್ಲಾರ್ದಂಗ್ ಹೋಗ್ಯಾರ ಸರ್. BSPL ಬಗ್ಗೆ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರೆ ಏನ್ ಮಾಡ್ಬೇಕು? ಉತ್ತರ ಕೊಡ್ಲಾರ್ದಂಗ್ ನಾವು ಜನ ಅಭಿಪ್ರಾಯ ಇದೆಯಲ್ಲ, ಜನ ಅಭಿಪ್ರಾಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ. ಈ ವರ್ಷ ವಿಳಂಬ ಆಗಿರೋದಕ್ಕೂ ಸರ್ DK ಶಿವಕುಮಾರ್ ಸರ್ ಸಿಗಲ್ಲ ರೈತರಿಗೆ. ಬಹಳಷ್ಟು ವಿಳಂಬ ಆಗಿದೆ. ಒಂದೇ ಬೆಳೆಗೆ ನೀರು ಸಿಗುತ್ತೆ ಸರ್. ಬಹಳಷ್ಟು ನೀರು ಬಂದಿದ್ರು ಸಹಿತ ಸಿಗ್ತಾ ಇಲ್ಲ. ಅದು ಏನಾಗ್ತದೆ, ಜಲಾಶಯ ಹಳೇದಾಗಿದೆ, ಸಿಲ್ಟಪ್ ಆಗಿದೆ. ಅದರಿಂದ ಒಂದು ಎರಡನೇದು ಗೇಟ್ಗಳು ತೊಂದರೆ ಇದೆ. ಅದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ಆ ಗೇಟ್ಗಳು ರಿಪೇರಿ ಮಾಡಬೇಕಲ್ಲಪ್ಪ. ರಿಪೇರಿ ಮಾಡಿದ್ವಲ್ರಿ, ಮಳೆ ಮಾಡ್ತೀವಿ. ನಾವೆಲ್ಲ ಕೊಡೋದಿಲ್ಲ. ಹೋದ್ ಸರಿ ಕೊಡ್ಲಿಲ್ವಾ? ರಿಪೇರಿ ಮಾಡ್ಬೇಕು ಬೇಡ್ಬೇಡ್ರಿ? ಏನ್ ಮಾಡ್ಬೇಕು? ಈಗ ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ಎಲೆಕ್ಷನ್ ಬಹಳಷ್ಟು ಮುಂದೆ ಸರ್. ಹೋದ್ರೆ ಗೇಟ್ಗಳು ಕಿತ್ಕೊಂಡು ಹೋದ್ರೆ ಏನ್ ಮಾಡ್ಬೇಕು? ಬೆಳೆನೂ ನಷ್ಟ ಆಗ್ತದೆ, ರೈತರಿಗೆ ಅನ್ಯಾಯ ಆಗ್ತದೆ. ಅದರಿಂದ ನಾವು ಬೆಳೆ ಒಂದ್ಸಾರಿ ನಷ್ಟ ಆಗ್ಬೋದು, ಆದರೆ ರಿಪೇರಿ